ಆರಂಭಿಸಿ 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 ಅಭಿವೃದ್ಧಿ ಕಾಮಗಾರಿಯನ್ನು ತಡೆಯುವಂತ ಕಾಂಗ್ರೆಸ್ನ ಸದಸ್ಯರುಗಳಿಗೆ, ಅಭಿವೃದ್ಧಿ ಕಾಮಗಾರಿಯನ್ನ ತಡೆಯುವ ಕಾಂಗ್ರೆಸ್ಸಿನ ಸದಸ್ಯರಿಗೆ ಇವತ್ತು ಸುಳ್ಯ ನಗರದಲ್ಲಿ 57 ಕೋಟಿ ರೂಪಾಯಿ ವೆಚ್ಚದ ಪೈಪ್ಲೈನ್ ಕಾಮಗಾರಿ ಆರಂಭ ಆಗಿದೆ. ನಗರದ ಬಹುತೇಕ ಕಡೆಗಳಲ್ಲಿ ಎಲ್ಲಿ ವಸತಿ ಪ್ರದೇಶ ಇದೆ ಅಲ್ಲಿ ಎಲ್ಲ ಕಡೆ ಕೂಡ ಪೈಪ್ಲೈನ್ ಹಾಕುವಂಥ ಕಾಮಗಾರಿ ಮುಕ್ತಾಯದ ಹಂತದಲ್ಲಿದೆ. ಇದೀಗ ಮೈನ್ ಪೈಪ್ಲೈನ್ ಏನು ಕಲ್ಲುಮುಟ್ಲು ವೆಂಟೆಡ್ ಡ್ಯಾಮ್ನಿಂದ ನಮ್ಮ ಕುರುಂಜಿಬಾಗ್ನ ರೇಚಕ ಸ್ಥಾವರಕ್ಕೆ WTPಗೆ ಹೋಗುವಂಥ ದೊಡ್ಡ ಪೈಪ್ಲೈನ್ನ ಕಾಮಗಾರಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಇಲ್ಲಿಯವರೆಗೆ ಕಾಮಗಾರಿಯ ಬಗ್ಗೆ ಯಾವುದೇ ಆಸಕ್ತಿಯನ್ನು ತೋರಿಸದಂಥ ಕಾಂಗ್ರೆಸ್ ಸದಸ್ಯರು ಕೇವಲ ಈ ಒಂದು ಮತದಾನದ ಸಮಯದಲ್ಲಿ ಅನಗತ್ಯವಾಗಿ ಅದಕ್ಕೆ ತೊಂದರೆಯನ್ನು ಉಂಟು ಮಾಡಿ ಸಾರ್ವಜನಿಕರಿಗೆ ತಪ್ಪು ಅಭಿಪ್ರಾಯ ಮೂಡಿಸುವ ದೃಷ್ಟಿಯಿಂದ ಇವತ್ತು ಅಲ್ಲಿ ಪ್ರತಿಭಟನೆಯ ರೂಪದಲ್ಲಿ ಜನ ಸೇರಿಸಿ ಕಾಮಗಾರಿಯನ್ನು ನಿಲ್ಲಿಸುವ ಕೆಲಸವನ್ನು ಮಾಡಿದ್ದಾರೆ. ಅವರ ಒತ್ತಡಕ್ಕೆ ಮಣಿದು ನಮ್ಮ ಅಧಿಕಾರಿಗಳು ಕೂಡ ನಡೀತಾ ಇದ್ದಂಥ ಕಾಮಗಾರಿಯನ್ನು ನಿಲ್ಲಿಸಿದ್ದಾರೆ. ಕಾಮಗಾರಿ ನಡೆಯುವಾಗ ಸಮಸ್ಯೆಗಳು ಆಗುವುದು ಸಹಜ. ನಮ್ಮ ಎಲ್ಲ ವಿಶೇಷವಾಗಿ ನಾವು 14 ಜನ ನಗರ ಪಂಚಾಯತ್ ಸದಸ್ಯರು BJPಯವರಿದ್ದೇವೆ. ನಮ್ಮ ಸದಸ್ಯರಿಗೂ ಕೂಡ ನಮ್ಮ ವಾರ್ಡ್ಗಳಲ್ಲಿ ಅನೇಕ ಸಮಸ್ಯೆಗಳಾಗಿದೆ. ಆದರೆ ಆ ಎಲ್ಲ ಸಮಸ್ಯೆಗಳನ್ನು ನಾವು ಸಮನ್ವಯದಿಂದ ಪರಿಹರಿಸಿಕೊಂಡು ಎಲ್ಲ ಅಧಿಕಾರಿಗಳನ್ನು, ಕಾಂಟ್ರಾಕ್ಟರ್ಗಳನ್ನು ಎಲ್ಲರನ್ನೂ ಕೂಡ ಜೊತೆಯಾಗಿ ಸೇರಿಸಿಕೊಂಡು ಮಾತಾಡಿಸಿಕೊಂಡು ಆ ಕಾಮಗಾರಿಯನ್ನು ಸುಸೂತ್ರವಾಗಿ ನಡೆಯುವಲ್ಲಿ ನಮ್ಮ ಸದಸ್ಯರಿಗೆ, ನಮ್ಮ ನಗರ ಪಂಚಾಯತ್ನ ನಾಗರಿಕರಿಗೆ ನೀರಿನ ಸಮಸ್ಯೆ ಆದ ಸಂದರ್ಭದಲ್ಲಿ ಟ್ಯಾಂಕರ್ಗಳ ಮೂಲಕ ವ್ಯವಸ್ಥೆ ಮಾಡಿಸಿ ಪೈಪ್ಲೈನ್ಗಳ ಕಾಮಗಾರಿಯ ಸಂದರ್ಭದಲ್ಲಿ ಆಗಾಗ ನಾವು ಅದನ್ನು ಪರಿಶೀಲನೆ ಮಾಡಿ ನಾವುಗಳು ಅದನ್ನು ಸುಸೂತ್ರವಾಗಿ ನಡೆಯುವ ಹಾಗೆ ನಾವು ಕೆಲಸ ಮಾಡಿದ್ದೇವೆ. ಎಲ್ಲಿಯೂ ಕೂಡ ಕಾಮಗಾರಿ ನಿಲ್ಲಿಸುವ ಕೆಲಸಕ್ಕೆ ನಾವು ಕೈ ಹಾಕಿಲ್ಲ. ಯಾಕಂತ ಹೇಳಿದರೆ ಈ ಪೈಪ್ಲೈನ್ ಕಾಮಗಾರಿ ಆರಂಭದಲ್ಲಿಯೇ ಒಬ್ಬ ಸದಸ್ಯರು ಹೇಳಿದರು, ನೀರಿಲ್ಲದ ಸಮಯದಲ್ಲಿ ಪೈಪ್ಲೈನ್ ಕಾಮಗಾರಿ ಮಾಡಿದರೆ ನೀರಿಗೆ ಸಮಸ್ಯೆ ಆಗ್ತದೆ ಅಂತೇಳಿ. ಆದರೆ ಈ ಪೈಪ್ಲೈನ್ನ ಕಾಮಗಾರಿ ಬೇಸಿಗೆಯಲ್ಲೇ ಮಾಡಬೇಕನ್ನುವಂಥ ಉದ್ದೇಶದಿಂದಲೇ ಈ ಕಾಮಗಾರಿ ನಡೀತಾ ಇರುವಂಥದ್ದು. ಯಾಕಂತ ಹೇಳಿದರೆ ನಾಳೆ ಮಳೆಗಾಲದಲ್ಲಿ ಪೈಪ್ಲೈನ್ ಕಾಮಗಾರಿ ಆಯಿತು ಅಂತ ಹೇಳಿದರೆ ಇದರ 3 ಪಟ್ಟು ಸಮಸ್ಯೆಗಳಾಗ್ತದೆ. ಒಂದು ಕಡೆಯಲ್ಲಿ ಎಲ್ಲಿಯೇ ಪೈಪ್ಲೈನ್ ಹೊಡೆದ್ರೂ ಕೂಡ ಮಳೆಗಾಲದಲ್ಲಿ ಅದು ಗೊತ್ತಾಗೋದಿಲ್ಲ. ಪೈಪ್ಲೈನ್ನ ದಿನಗಟ್ಟಲೆ ಬೇಕಾಗ್ತದೆ ಅದನ್ನು ಸರಿ ಮಾಡಲಿಕ್ಕೆ. ಎರಡನೇದು ಕೆಸರು, ಮಣ್ಣು ಇದೆಲ್ಲವೂ ಕೂಡ ಜನಗಳಿಗೆ ಸಾಕಷ್ಟು ತೊಂದರೆ ಕೊಡ್ತದೆ. ಆ ದೃಷ್ಟಿಯಿಂದ ತಕ್ಷಣದಲ್ಲಿ ಕೆಲಸ ಮಾಡಿ ಜೂನ್ ಒಳಗೆ ಅದನ್ನು ಮುಗಿಸಬೇಕನ್ನುವಂಥದ್ದನ್ನು ನಾವು ಕೂಡ ಹೇಳಿದ್ದೇವೆ. ಈ ಕಾಮಗಾರಿ ಆದಷ್ಟು ಬೇಗ ಮುಗಿದರೆ ಅದು ಎಲ್ಲಿ ಕಾಮಗಾರಿ ಆಗಿದೆ ಅಲ್ಲಿ ಮತ್ತೆ ಪ್ಯಾಚ್ ವರ್ಕ್ ಕೆಲಸಗಳನ್ನು ಮುಗಿಸಿ ಆ ರಸ್ತೆಯನ್ನು ಸರಿಪಡಿಸುವ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ. ಹಾಗಾಗಿ ಈಗ ನಾವು ಪೈಪ್ಲೈನ್ ಕಾಮಗಾರಿ ನಿಲ್ಲಿಸಿದರೆ ಮತ್ತೆ ಇದು ಸಮಸ್ಯೆಗೆ ತೊಂದರೆ ಕೊಡ್ತದೆ. ಮಳೆಗಾಲದಲ್ಲಿ ವಿಪರೀತವಾದಂಥ ಸಮಸ್ಯೆ ಜನಗಳು ಎದುರಿಸಬೇಕಾಗ್ತದೆ. ಯಾವುದೇ ಪೂರ್ವ ಯೋಚನೆ ಇಲ್ಲದೆ ಇವತ್ತು ಅಧಿಕಾರಿಗಳು ಈ ಕಾಮಗಾರಿಯನ್ನು ನಿಲ್ಲಿಸಿದ್ದಾರೆ. ಹಾಗಾಗಿ ನಾವು ಈ ಕಾಮಗಾರಿಯನ್ನು ಪುನರಾರಂಭ ಮಾಡಲಿಕ್ಕೆ ಅಧಿಕಾರಿಗಳು ಹೇಳುವವರೆಗೂ ಕೂಡ ನಾವು ಇವತ್ತು ಪ್ರತಿಭಟನೆ ಮಾಡಬೇಕು ಅಂತಿದ್ದೇವೆ. ತಹಶೀಲ್ದಾರ್ ಅವರು ಹೇಳಿದ್ದಾರೆ, ನಾನು ಇದರಲ್ಲಿ ಕೈ ಹಾಕಲಿಲ್ಲ, ಜನಗಳದ್ದು ಕಂಪ್ಲೇಂಟ್ ಬರ್ತಾ ಇದೆ ಅನ್ನುವಂಥದ್ದು ನಮ್ಮ ಆಡಳಿತಾಧಿಕಾರಿಗಳು ಹೇಳ್ತಾರೆ. ಕಂಪ್ಲೇಂಟ್ಗಳು ನಮಗೆ ಆಡಳಿತಾಧಿಕಾರಿಗಳಿಗಿಂತ ಹೆಚ್ಚು ಕಂಪ್ಲೇಂಟನ್ನು ನಾವು ಸದಸ್ಯರು ಎದುರಿಸ್ತಾ ಇದ್ದೇವೆ. ನಮಗೂ ಕೂಡ ಸಮಸ್ಯೆ ಇದೆ. ಹಾಗೆಂತೇಳಿ ನೆಗಡಿ ಆಗಿದೆ ಅಂತೇಳಿ ಮೂಗನ್ನು ಕಟ್ ಮಾಡಲಿಕ್ಕೆ ಹೋದರೆ ನಾಳೆ ಪರಿಸ್ಥಿತಿ ಏನಾಗ್ಬೋದು ಅನ್ನುವಂಥದ್ದು ನಾವು ಯೋಚನೆ ಮಾಡಬೇಕಿದೆ. ಆ ದೃಷ್ಟಿಯಿಂದ ಇವತ್ತು ನಾವು ಇಲ್ಲಿ ಕೂತಿದ್ದೇವೆ. ನಮಗೆ ನ್ಯಾಯ ಬೇಕು. ಈ ಒಂದು 57 ಕೋಟಿಯ ಒಂದು ಒಳ್ಳೆಯ ಯೋಜನೆ ಇದೆ, ಅದು ಆದಷ್ಟು ಶೀಘ್ರ ಜಾರಿಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಇವತ್ತು ಕಾಂಗ್ರೆಸ್ ಸದಸ್ಯರು ಅವರ ನಿಲುವನ್ನು ಸ್ಪಷ್ಟಪಡಿಸಬೇಕು. ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಇದೆ, ಇದನ್ನು ತಡೆದು ನಿಲ್ಲಿಸುವ ಮೂಲಕ ಅವರು ಸುಳ್ಯದ ಜನತೆಗೆ ನೀರಿರಬಾರ್ದು, ನೀರು ಕೊಡಬಾರ್ದು ಅನ್ನುವಂಥ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಇವತ್ತು ಹೇಳ್ತಾ ಇದ್ದೇವೆ. ಜನಗಳಿಗೆ ನೀರು ಕೊಡೋದು ಅವರಿಗೆ ಬೇಕಾಗಿಲ್ಲ, ಅವರಿಗೆ ನಿರಂತರ ಸಮಸ್ಯೆ ಇರುವುದೇ ಬೇಕಾಗಿದ್ದು. ಇವತ್ತು ಬಡವರ ಸಮಸ್ಯೆಯನ್ನು ಬಗೆಹರಿಸುವಂಥದ್ದು ಅವರ ಕೆಲಸ ಅಲ್ಲ. ಬಡವರನ್ನು ಬಡವರನ್ನಾಗಿ ಉಳಿಸಬೇಕು, ನೀರಿಲ್ಲದವರನ್ನು ನೀರಿಲ್ಲದಾಗಿ ನಿಲ್ಲಿಸಬೇಕು. ನಾವು ಪ್ರತಿಭಟನೆ ಮಾತ್ರ ಮಾಡ್ತಾ ಇರಬೇಕು ಅನ್ನುವಂಥ ಯೋಚನೆಯಲ್ಲಿ ಇವತ್ತು ಕಾಂಗ್ರೆಸ್ಸಿಗರಿದ್ದಾರೆ. ಇದನ್ನು ನಾವು ಅವಕಾಶ ಕೊಡೋದಿಲ್ಲ. ಪೈಪ್ಲೈನ್ ಕಾಮಗಾರಿ ಏನು ನಿಲ್ಲಿಸಿದ್ದಾರೆ ಅದನ್ನು ತಕ್ಷಣದಲ್ಲಿ ಪುನರಾರಂಭ ಮಾಡಬೇಕು. ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಿ ತಕ್ಷಣದಲ್ಲಿ ಪುನರಾರಂಭ ಮಾಡಬೇಕು. ಮತ್ತು ಇಷ್ಟರವರೆಗೂ ಕೂಡ ನಾವು ಅಧಿಕಾರಿಗಳ ಬಗ್ಗೆ ನಾವು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಹೊರತು ಇವತ್ತಿನವರೆಗೆ ಅಧಿಕಾರಿಗಳು ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಜನಗಳಿಗೆ ಸಮಸ್ಯೆ ಆದಾಗ ನಮ್ಮ ಪಂಚಾಯತ್ ಸದಸ್ಯರುಗಳು ಆ ಸ್ಥಳಕ್ಕೆ ಧಾವಿಸಿ ಹೋಗಿ ಸಮಸ್ಯೆಯನ್ನು ಪರಿಹರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಚುನಾವಣಾ ನೀತಿ ಸಂಹಿತೆ ಇದೆ ಅಂತ ಹೇಳ್ತಾರೆ, ಆದರೆ ಚುನಾವಣಾ ನೀತಿ ಸಂಹಿತೆ ಇದ್ದರೆ ಅಧಿಕಾರಿಗಳು ಈ ಕೆಲಸವನ್ನು ಮಾಡಬೇಕಿತ್ತು. ಆದರೆ ಯಾವ ವಾರ್ಡ್ಗಳಿಗೆ ಅವರು ಭೇಟಿ ಕೊಟ್ಟಿದ್ದಾರೆ ಸಮಸ್ಯೆ ಇರುವಲ್ಲಿ? ಇವತ್ತು ನಮ್ಮ ಆಡಳಿತಾಧಿಕಾರಿಗಳು ತಹಶೀಲ್ದಾರ್ ಅವರ ಕಚೇರಿಯ ಎದುರುಗಡೆ ಕಳೆದ 10 ದಿನಗಳಿಂದ ಓಪನ್ ವೆಲ್ ಇವತ್ತು ಇದೆ, ಅಲ್ಲಿ ನೀರು ನಿರಂತರವಾಗಿ ಹೋಗ್ತಾ ಇದೆ. ಅದನ್ನು ಒಂದು ಸರಿಪಡಿಸುವಂಥ ಕೆಲಸವನ್ನು ಇವತ್ತು ತಹಶೀಲ್ದಾರ್ ಅವರು ಮಾಡಿಸಲಿಲ್ಲ. ಅವರು ಆಡಳಿತಾಧಿಕಾರಿಗಳು ಅಷ್ಟನ್ನು ಮಾಡಿಸಲಿಕ್ಕಾಗದಿದ್ದರೆ ಖಾಲಿ ಕೆಲಸ ನಿಲ್ಲಿಸಿ ಅಂತ ಹೇಳಿದರೆ ಇದು ಸಮಸ್ಯೆಗೆ ಪರಿಹಾರ ಅಲ್ಲ.
ಕೆಲಸವನ್ನು ಮಾಡಬೇಕು, ಅದರ ಜೊತೆಗೆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡು ಹೋಗಬೇಕು. ಆಡಳಿತಾಧಿಕಾರಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ತಕ್ಷಣದಲ್ಲಿ ಆ ಕಾಂಟ್ರಾಕ್ಟರ್ಗಳನ್ನು ಇರ್ಬೋದು, ಇಂಜಿನಿಯರ್ಗಳನ್ನ ಇರ್ಬೋದು ಮಾತಾಡಿಸಿಕೊಂಡು ಇಲ್ಲಿವರೆಗೆ ಅವರು ಮೀಟಿಂಗ್ ಕರೆಯಿಲ್ಲ. ನಮ್ಮ ಉತ್ಸಾಹದಲ್ಲಿ ನಾವು ನಮ್ಮ ಆಸಕ್ತಿಯಲ್ಲಿ 2 ಬಾರಿ ಮೀಟಿಂಗನ್ನು ಕರೆಸಿ ಮಾತಾಡಿಸಿದೆ ಹೊರತು ಅಧಿಕಾರಿಗಳಿಗೆ ಇದರ ಬಗ್ಗೆ ಚಿಂತೆಯೇ ಇಲ್ಲ. ಹಾಗಾಗಿ ನಾವು ಇವತ್ತು ಹೇಳೋದೇನಂತ ಹೇಳಿದರೆ, ಈ ಕಾಮಗಾರಿ ಕೂಡಲೇ ಆರಂಭ ಆಗಬೇಕು. ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲಿ ಅಧಿಕಾರಿಗಳು ಸ್ಪಂದನ ಕೊಡಬೇಕು. ಅಧಿಕಾರಿಗಳು ಇರುವುದೇನಕ್ಕೆ? ಮತ್ತೆ ಅಧಿಕಾರಿಗಳು ಇರುವುದೇನಕ್ಕೆ? ಕಾಮಗಾರಿಗಳಿಗೆ ಸಮಸ್ಯೆಗೆ ಪರಿಹಾರ ಕೊಡಲಿಲ್ಲ ಅಂತೇಳಿ ಆದರೆ ಇವತ್ತು ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಅನೇಕ ಕಡೆ ಇದೆ. ಮೊನ್ನೆ ಜಟ್ಟಿಪಳ್ಳದವರು ಇಲ್ಲಿ ನಾವುಗಳು ಸಾಕಷ್ಟು ಇದು ಮಾಡಿದ್ರು. ಜಟ್ಟಿಪಳ್ಳದವರು ಮೊನ್ನೆ ಖಾಲಿ ಕೊಡಪಾನ ಬಂದು ಹಿಡ್ಕೊಂಡು ಇಲ್ಲಿ ಬಂದು ಕೂತರು. ಇವತ್ತಿನವರೆಗೆ ನಮ್ಮವರಿಗೆ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಆಗಿಲ್ಲ ನಮ್ಮ ಅಧಿಕಾರಿಗಳಿಗೆ. ಇವತ್ತು ಅನೇಕ ಕಡೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ. ಬೋರ್ವೆಲ್ಗಳನ್ನು ಮಾಡಲಿಕ್ಕೆ ನಮ್ಮ ಒತ್ತಡದ ಮೇರೆಗೆ ಬೋರ್ವೆಲ್ಗಳನ್ನು ಹಾಕಿದ್ದಾರೆ. ಇಲ್ಲಿಯವರೆಗೂ ಕೂಡ ಪಂಪ್ ಅಳವಡಿಸುವ ಕೆಲಸ ಆಗಲಿಲ್ಲ. ಕೇಳಿದರೆ ಇಂಜಿನಿಯರ್ ಎಲ್ಲಿಯೋ ಡ್ಯೂಟಿಯಲ್ಲಿ ಇದ್ದಾರೆ, ಎಲೆಕ್ಷನ್ ಡ್ಯೂಟಿಯಲ್ಲಿ ಇದ್ದಾರೆ ಅಂತ ಬರ್ತದೆ. ಯಾವಾಗ ಪಂಪ್ ಹಾಕ್ತಾರೆ? ಇವತ್ತು ಈ ಬೇಸಿಗೆಯಲ್ಲಿ ಮಳೆಗಾಲದ ಸಮಸ್ಯೆ ಇದೆ, ನೀರಿನ ಮಳೆ ಅಭಾವ ಇದೆ, ನೀರಿನ ಸಮಸ್ಯೆ ಇದೆ. ಈ ಸಂದರ್ಭದಲ್ಲಿ ನಾವು ತೆಗೆದ ಬೋರಿಗೆ ಪಂಪುಗಳನ್ನು ಅಳವಡಿಸಿ ತಕ್ಷಣ ನೀರು ಕೊಡುವ ವ್ಯವಸ್ಥೆಯನ್ನು ಮಾಡೋದು ಬಿಟ್ಟು ನಾವು ಇಡೀ ಕಾಮಗಾರಿಯನ್ನು ನಿಲ್ಲಿಸಿ ನಾವು ಆರಾಮದಲ್ಲಿ ಕೂತ್ಕೊಳ್ತೇವೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಬಾರ್ದು. ಚುನಾವಣೆ ಇದೆ, ನಮಗೂ ಕೂಡ ಗೊತ್ತಿದೆ. ನಾವುಗಳು ಕೂಡ ಚುನಾವಣಾ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೇವೆ. ಅದರ ಜೊತೆಗೆ ಜನರ ಸಮಸ್ಯೆಯನ್ನು ಕೂಡ ಬಗೆಹರಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆದರೆ ಇವತ್ತು ಅಧಿಕಾರಿಗಳು ಮತ್ತು ಕಾಂಗ್ರೆಸ್ನವರು 2 ಜನ ಸೇರಿಕೊಂಡು ಜನರಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸಬೇಕು ಮತ್ತು ತಕ್ಷಣದಲ್ಲಿ ಕಾಮಗಾರಿಯನ್ನು ಆರಂಭಿಸಬೇಕು ಅಂತೇಳಿ ನಾವು ಇವತ್ತು ಇಲ್ಲಿ ಕೂತಿದ್ದೇವೆ. बोलो भारत माता की ಆರಂಭಿಸಿ ಪೈಪ್ಲೈನ್ ಕಾಮಗಾರಿ ಪುನರಾರಂಭಿಸಿ. ಅಭಿವೃದ್ಧಿ ಕಾಮಗಾರಿಯನ್ನ ತಡೆಯುವ ಕಾಂಗ್ರೆಸ್ ಸದಸ್ಯರಿಗೆ, ಅಭಿವೃದ್ಧಿ ಕಾಮಗಾರಿಯನ್ನು ತಡೆಯುವ ಕಾಂಗ್ರೆಸ್ ಸದಸ್ಯರಿಗೆ